ಆರುನ ಎತ್ತಿಕೊಂಡು ತನ್ನ ತಾಯಿ ಇದ್ದ ವಾರ್ಡಿನ ಬಳಿ ಬಂದಿದ್ದ ರಾಮ್. ಏನಾಯಿತು ನಿಮ್ಮಮ್ಮಗೆ ಎಂದು ತನ್ನ ಪುಟ್ಟ ಕಂಗಳನ್ನು ಅರಳಿಸಿ ಕೇಳಿದ್ದ ಆರು. ನಾನು ನಮ್ಮ ಅಮ್ಮನಿಗೆ ಹರ್ಟ್ ಮಾಡಿ ಅವರಿಂದ ದೂರ ಹೋಗಿದ್ದೆ ಚಿನ್ನಿ, ಅದಕ್ಕೆ ಅವರು ಹುಷಾರು ತಪ್ಪಿದ್ದಾರೆ ಎಂದು ಮಗುವಿಗೆ ಅರ್ಥವಾಗುವಂತೆ ಹೇಳಿದ್ದ ರಾಮ್. ಅವನ ಮಾತಿಗೆ ಅವನ ಕೊರಳನ್ನು ಇನ್ನಷ್ಟು ಗಟ್ಟಿಯಾಗಿ ಅಪ್ಪು ಆರು, ಎಲ್ಲಿದ್ದಾರೆ ನಿಮ್ಮ ಮಮ್ಮ ಎಂದು ಮತ್ತೆ ಪ್ರಶ್ನೆ ಮಾಡುವಾಗ, ಈಗ ನಾವು ಅವರ ಹತ್ತಿರವೇ ಇದ್ದೀವಿ ಎನ್ನುತ್ತಾ ರಾಮ್ ಡೋರ್ ಓಪನ್ ಮಾಡುವ ಮುನ್ನವೇ, ನಿಂತ್ಕೋ ಎಂದು ಎಚ್ಚರಿಸಿದರು ರಘುರಾಮ್. ಅಂಕಿತ್ ಮಡದಿ ಹಾಗೂ ಸೊಸೆ ಮೇಲೆ ಮಾತ್ರವಲ್ಲ, ಅವರಿಗೆ ರಾಮ್ ಮೇಲೆ ಸಹ ಸಿಟ್ಟಿತ್ತು. ಅಪ್ಪನ ಎಚ್ಚರಿಕೆ ಕಂಡು ಹಿಂದೆ ತಿರುಗಿ ನೋಡಿದ ರಾಮ್ಗೆ ಅವರ ಕಣ್ಣಿನಲ್ಲಿದ್ದ ತೀಕ್ಷ್ಣತೆಯನ್ನು ಸಹಿಸುವುದು ಬಲು ತ್ರಾಸವಾಯಿತು. ಅಪ್ಪ, ನಾನು ದುಡುಕಿ ನಿರ್ಧಾರ ಮಾಡಿ ನಿಮ್ಮಿಂದ ದೂರ ಹೋಗಿ ತಪ್ಪು ಮಾಡಿಬಿಟ್ಟೆ. ದಯವಿಟ್ಟು ಇದೊಂದು ಸಲ ನನ್ನ ಕ್ಷಮಿಸಿಬಿಡಿ ಎಂದು ರಾಮ್ ಮಗುವನ್ನು ತೋಳಿನಲ್ಲಿ ಹಿಡಿದೇ ಕ್ಷಮೆಯಾಚಿಸಿದ್ದ. ಪಶ್ಚಾತ್ತಾಪದಲ್ಲಿ ಅವರ ಮುಖ ನೋಡುವ ಧೈರ್ಯವೂ ಇಲ್ಲದೆ ಮಗನ ಮಾತಿಗೆ ಒಂದು ತರನಾಗಿ ನಕ್ಕ ರಘುರಾಮ್ ಅವರು. ಮಕ್ಕಳು ಬೆಳೆದು ದೊಡ್ಡವರು ಆದಮೇಲೆ ಅವರ ಬದುಕಿಗೆ ಸಂಬಂಧಪಟ್ಟ ನಿರ್ಧಾರಗಳನ್ನು ಅವರೇ ಮಾಡುವ ಅಧಿಕಾರ, ಸ್ವಾತಂತ್ರ್ಯ ಇರುತ್ತೆ. ನಾನು ನಿಮ್ಮ ಅಮ್ಮ ಸಹ ನಿಮಗೆ ಆ ಅಧಿಕಾರ ಸ್ವಾತಂತ್ರ್ಯ ಕೊಟ್ಟಿದ್ವಿ. ನೀವು ಸಹ ನಿಮ್ಮ ಬದುಕಿಗೆ ಸಂಬಂಧಪಟ್ಟ ನಿರ್ಧಾರಗಳನ್ನು ತುಂಬ ಅಚ್ಚುಕಟ್ಟಾಗಿ ತಗೊಂಡಿದ್ದೀರಾ. ಅಂಥದ್ರಲ್ಲಿ ನೀನು ಯಾಕೆ ಕ್ಷಮೆ ಕೇಳುವುದು ರಾಮ್ ಎಂದವರ ಮಾತಿನ ದಾಟಿಯೇ ಹೇಳುತ್ತಿತ್ತು ಅವರಿಗೆ ತನ್ನ ಮೇಲೆ ಇಷ್ಟರ ಮಟ್ಟಿಗೆ ಸಿಟ್ಟು ಇದೆ ಎಂದು, ಅಸಮಾಧಾನ ಇದೆ ಎಂದು. ಅಪ್ಪ ಪ್ಲೀಸ್, ಗೊತ್ತಿದ್ದು ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ. ಇದೊಂದು ಸಲ ನನ್ನ ಕ್ಷಮಿಸಿಬಿಡಿ ಅಪ್ಪ ಎಂದು ಆರ್ದ್ರವಾದ ದನಿಯಲ್ಲಿ ಬೇಡಿಕೊಂಡನು. ಈಗಾಗಲೇ ತನ್ನ ತಾಯಿಯ ಈ ಸ್ಥಿತಿಗೆ ತಾನೇ ಕಾರಣ ಎಂದು ಸಾಕಷ್ಟು ಪಶ್ಚಾತ್ತಾಪದಲ್ಲಿ ನರಳಿದ್ದವನು. ಮಗನ ಮಾತಿಗೆ ಅಸಹನೆಯಿಂದ ಮುಖ ಬಿಗಿಯುವ ರಘುರಾಮ್ ಅವರು, ನಾನು ಹೇಳ್ತಾ ಇರೋದು ಅರ್ಥ ಆಗ್ತಿಲ್ವ ರಾಮ್ ನಿನಗೆ? ನೀನು ಏನು ಮಾಡಿದೆ ನೋಡು, ಅದು ನಿಜಕ್ಕೂ ಸರಿಯಾಗಿದೆ. ನಾನು ಅದರ ಬಗ್ಗೆ ಯಾವುದೇ ಪ್ರಶ್ನೆ ಮಾಡುವುದಿಲ್ಲ. ಬಟ್ ನೀನು ಏನಕ್ಕೆ ಇಲ್ಲಿಗೆ ಬರುವುದಕ್ಕೆ ಹೋದೆ? ಹೇಗೋ ನಮ್ಮಿಂದ ದೂರ ಆಗಿದ್ದೆ ಅಲ್ವಾ? ನಮ್ಮ ತಲೆನೋವು ಯಾಕೆ ಅಂತ ಎಲ್ಲಿದ್ದೀಯೋ ಅಲ್ಲೇ ಇರೋದು ಬಿಟ್ಟು ಎಂದು ತಮ್ಮ ಮಾತಿನಲ್ಲಿ ಚಾಟಿ ಬೀಸಿದರು. ರಾಮ್ಗೆ ಅವರ ಕಟು ನಡೆ ಮನಸ್ಸಿಗೆ ಎಷ್ಟೇ ನೋವು ಮಾಡುತ್ತಿದ್ದರು. ಅದನ್ನೆಲ್ಲ ಸಹಿಸದೆ ಬೇರೆ ದಾರಿ ಇರಲಿಲ್ಲ. ಅಂತಹ ತಪ್ಪು ಅವನ ಕಡೆಯಿಂದ ಆಗಿ ಹೋಗಿತ್ತಲ್ವಾ? ಅಪ್ಪ, ನನ್ನಿಂದ ನೀವು ದಿನ ಕೊರಗೋದು ಬೇಡ ಅಂತ ನಾನು ನಿಮ್ಮಿಂದ ದೂರ ಹೋಗಿತ್ತು ಎಂದವನ ಮಾತಿಗೆ ಇನ್ನಷ್ಟು ಕೆರಳಿದರು. ಏನು ನಾವು ದಿನ ಕೊರಗ್ತಾ ಇದ್ದೀವಿ ಅಂತ ನಿಮ್ಮಿಂದ ದೂರ ಹೋದೆ ಅಂತ ಸಮರ್ಥನೆ ಕೊಟ್ಟುಕೊಳ್ಳೋದು? ರಾಮ್, ಏನಾಗಿದೆ ನಿನಗೆ? ನನಗೆ ಈ ಒಂದು ವಿಷಯ ಕ್ಲಾರಿಟಿ ಮಾಡು. ತಂದೆ ತಾಯಿ ತಮ್ಮ ಮಕ್ಕಳು ದೂರ ಹೋದರೆ ಸಾವರಿಸಿಕೊಂಡು ಮತ್ತೆ ತಮ್ಮ ಹಳೆಯ ಬದುಕಿಗೆ ಅನಿವಾರ್ಯವಾಗಿ ವಾಪಸ್ ಬರ್ತಾರೆ. ಇನ್ನು ಮಕ್ಕಳು ತಮ್ಮ ಹೆತ್ತವರು ದೂರ ಹೋದರೂ ಅಷ್ಟೇ, ಹುಟ್ಟು ಸಾವು ಜಗದ ಆ ಭಗವಂತ ಮಾಡಿರುವ ನಿಯಮ ಅಂತ ಸಾವರಿಸಿಕೊಂಡು ತಮ್ಮ ನೋವು ಮರೆಯುತ್ತಾರೆ. ಆದರೆ ನೀನು ಸಿಟ್ಟಿನಲ್ಲಿ ತಾಳ್ಮೆ ಕಳೆದುಕೊಂಡು ಯಾವ ಗಂಡನು ತನ್ನ ಹೆಂಡತಿಗೆ ಅನ್ನದ ಮಾತನ್ನು ಅಂದು ಅವಳ ಮನಸ್ಸನ್ನು ಮುರಿದು ಅವಳಿಗೆ ಡಿವೋರ್ಸ್ ಕೊಡುವವರೆಗೂ ಮುಂದುವರೆದು ಅವಳು ತಾಯಿ ಆಗ್ತಾ ಇದ್ದಾಳೆ ಅಂತ ತಿಳಿಯದೆ ಅಲ್ಲೂ ಮಗುವಿನ ಜೀವಕ್ಕೆ ಅಪಾಯ ಆಗುವ ಹಾಗೆ ಅವಳ ಜೊತೆ ಒರಟಾಗಿ ನಡೆದುಕೊಂಡು ನೀನೇ ನಿನ್ನ ಕೈಯಾರೆ ನಿನ್ನ ಬಂಗಾರದಂಥ ಜೀವನವನ್ನು ಹಾಳು ಮಾಡಿಕೊಂಡು ಆಮೇಲೆ ಆ ಪಶ್ಚಾತ್ತಾಪದಲ್ಲಿ ಎಲ್ಲರಿಂದ ದೂರ ಆದೆ ಅಲ್ವಾ? ಏನು ಸಾಧನೆ ಮಾಡಿದೆ ರಾಮ್ ನೀನು? ನನ್ನ ಮಗ ಅಚ್ಚರಿಯನ್ನು ಪ್ರಾಮಾಣಿಕವಾಗಿ ಪ್ರೀತಿ ಮಾಡಿ ಅಚ್ಚರಿ ಸಾತ್ವಿಕ್ ಪ್ರೀತಿಸಿ ಮದುವೆ ಆಗ್ತಿದ್ದಾರೆ ಅಂತ ಗೊತ್ತಾದಾಗ ಅವಳು ಯಾರ ಜೊತೆ ಇದ್ದರೂ ಸರಿ, ಅವಳು ಖುಷಿಯಾಗಿರೋದಷ್ಟೇ ನನಗೆ ಮುಖ್ಯ ಅಂತ ಅಚ್ಚರಿಯನ್ನು ಮರೆಯುವ ನಿರ್ಧಾರ ಮಾಡಿದ್ದ ಮೇರು ವ್ಯಕ್ತಿತ್ವದ ಮಗ ಇವನೇನಾ ಅಂತ ನನಗೆ ಅನುಮಾನ ಶುರುವಾಗಿದೆ ಕಣು. ಅಚ್ಚರಿ ನಿನ್ನಿಂದ ದೂರ ಹೋದಾಗಿನಿಂದ ನೀನು ನಡೆದುಕೊಳ್ಳುತ್ತಿರುವ ರೀತಿ ನೋಡುತ್ತಿದ್ದರೆ ನಿನಗಾಗಿ ನೀನೇ ಅವಸರದ ಬುದ್ಧಿಯಿಂದ ನಿನ್ನಿಂದ ದೂರ ಮಾಡಿಕೊಂಡೆ ಅಲ್ವಾ? ಆ ಹೆಣ್ಣನ್ನು ಮರೆತು ನೀನು ನಿನ್ನ ಫ್ಯಾಮಿಲಿಗಾಗಿ ಮೂವ್ ಆನ್ ಆಗೋದಕ್ಕೆ ಸಾಧ್ಯವೇ ಇಲ್ವಾ ಎಂದು ಒಂದೇ ಸಮನೆ ಸಿಟ್ಟು ಅಸಹನೆಯಲ್ಲಿ ರೇಗಿದರು. ಅಪ್ಪನ ಒಂದೊಂದು ಮಾತು ರಾಮ್ ಹೃದಯವನ್ನು ನಲುಗಿ ಹೋಗುವಂತೆ ಮಾಡುತ್ತಿತ್ತು. ಅವನು ತನ್ನ ಜೀವನದಲ್ಲಿ ಅತಿಯಾಗಿ ಹಚ್ಚಿಕೊಂಡಿದ್ದು ತನ್ನ ತಾಯಿ, ಮಡದಿ ಹಾಗೂ ಆರವನ. ಅಂಥದ್ರಲ್ಲಿ ಅಚ್ಚರಿಯನ್ನು ತನ್ನ ಸಿಟ್ಟಿನಿಂದ ಕಳೆದುಕೊಂಡು ತನ್ನ ಆವೇಶಕ್ಕೆ ತನ್ನ ಮಗು ಕಣ್ಣು ಬಿಡುವ ಮೊದಲೇ ಅಸುನೀಗಿತು ಎನ್ನುವ ನೋವು ವೇದನೆಯಲ್ಲಿದ್ದಾಗ ಆರತಿಯವರು ಅವನ ಜೊತೆಗೆ ಮಾತು ಬಿಟ್ಟರು. ಅವನು ತಮ್ಮ ನಡುವೆ ಇದ್ದರೂ ಇಲ್ಲದಂತೆ ತಿರಸ್ಕಾರ ಬೆಳೆಸಿಕೊಂಡರು. ಇನ್ನು ಆರವಂತೂ ತಮ್ಮ ವಯಸ್ಸಿಗೆ ಮೀರಿ ಅಪ್ಪನನ್ನು ದ್ವೇಷಿಸಲು ಶುರು ಮಾಡಿಕೊಂಡಿದ್ದ. ಇದನ್ನೆಲ್ಲ ಸಹಿಸುತ್ತಾ ಎಲ್ಲರ ಜೊತೆಗೆ ಬದುಕುವುದು ಅವನ ಪಾಲಿಗೆ ಅಷ್ಟು ಸುಲಭವಾಗಿರಲಿಲ್ಲ. ರಘುರಾಮ್ ಅವರ ಮಾತಿಗೆ ಬೆದರಿ ತನ್ನೆದೆಯಲ್ಲಿ ಇನ್ನಷ್ಟು ಅವಿತುಕೊಂಡ ಆರುನ ಕಂಡು, ಚಿನ್ನಿ, ತಾತನಿಗೆ
ನಾನು ನೋವು ಮಾಡಿದ್ದೀನಿ, ಅದಕ್ಕೆ ಅವರು ಬೇಜಾರು ಮಾಡಿಕೊಂಡು ನನಗೆ ಬೈತಿದ್ದಾರೆ ಅಷ್ಟೇ. ನೀನು ಹೆದರಿಕೊಳ್ಬೇಡ ಎಂದು ಮೃದು ದನಿಯಲ್ಲಿ ಮಗನ ಬೆನ್ನು ನೀವುತ್ತಾ ಸಮಾಧಾನ ಮಾಡಿದ ರಾಮ್. ಈಗಾಗಲೇ ತನ್ನವರನ್ನು ಕಾಣದೆ ಕಂಗಾಲಾಗಿದ್ದ ಮಗು ಈಗ ರಘುರಾಮ್ ಅವರ ಜೋರು ದನಿಗೆ ಇನ್ನಷ್ಟು ಬೆದರಿದನ್ನು ಕಂಡು ಸಮಾಧಾನಿಸಿದ. ತಾವಿಷ್ಟೆಲ್ಲ ಮಾತನಾಡುತ್ತಿದ್ದರೂ ರಾಮ್ ಮಾತ್ರ ತನ್ನ ತೋಳಿನಲ್ಲಿರುವ ಮಗುವನ್ನು ಸಮಾಧಾನ ಮಾಡುತ್ತಿರುವುದು ಕಂಡು ಅವರಿಗೆ ರೇಗಿ ಹೋಯಿತು. ರಾಮ್, ನಾನು ಯಾರ ಜೊತೆ ಮಾತಾಡ್ತಾ ಇರೋದು? ನಿನ್ನ ಬದುಕಿನಲ್ಲಿ ನಡೆದ ಕಹಿ ಘಟನೆಗಳನ್ನು ಮರೆತು ಮುಂದಿನ ಜೀವನದ ಕಡೆ ಮುಖ ಮಾಡುವುದಕ್ಕೆ ನಿನ್ನಿಂದ ಸಾಧ್ಯವಿಲ್ವಾ ಎಂದು ಕೋಪಾವೇಶದಲ್ಲಿ ಕೇಳಿದಾಗ ಪೇಲುವಾಗಿ ನಕ್ಕವನು. ಎಲ್ಲರನ್ನು ಮರೆಯುವ ಪ್ರಯತ್ನ ಮಾಡಿ ಸೋತಿದ್ದಕ್ಕೆ ಅಲ್ವಾ ಅಪ್ಪ ನಾನು ನಿಮ್ಮಿಂದ ದೂರ ಹೋಗುವ ಗಟ್ಟಿ ನಿರ್ಧಾರ ಮಾಡಿತ್ತು ಎಂದು ದೀನವಾಗಿ ಕೇಳಿದವನ ಮಾತಿಗೆ ರಘುರಾಮ್ ಅವರ ಮುಖ ಇನ್ನಷ್ಟು ಬಿಗಿತು. ಕಣ್ಣುಗಳಲ್ಲಿ ಅಸಮಾಧಾನ, ಅಸಹನೆ ತೊನೆದಾಡಿತು. ರಾಮ್, ಏನು ಮಾತನಾಡ್ತಾ ಇದ್ಯಾ? ಅಚ್ಚರಿಯನ್ನು ಮರೆಯುವುದಕ್ಕೆ ಸಾಧ್ಯವಾಗ್ತಿಲ್ಲ ಅಂದರೆ ಅವಳನ್ನು ಹುಡುಕಿ ನಿನ್ನಿಂದಾದ ತಪ್ಪಿಗೆ ಕ್ಷಮೆ ಕೇಳಿ ಅವಳನ್ನು ಮತ್ತೆ ಉಳಿಸಿಕೊಳ್ಬೇಕು ತಾನೆ ಎಂದವರ ಮಾತಿಗೆ ಹತಾಶೆಯ ನಗು ನಕ್ಕ ರಾಮ್. ಅಪ್ಪ, ಅವರು ನನ್ನಿಂದ ದೂರ ಹೋಗುವುದಕ್ಕೆ ನಾನು ಅವರ ಮನಸ್ಸು ಮುರಿದಿದ್ದೇನೆ ಎನ್ನುವುದು ಮಾತ್ರವೇ ಗೊತ್ತಿರುವುದು ನಿಮಗೆಲ್ಲ. ಆದರೆ ವಾಸ್ತವವೇ ಬೇರೆ ಇದೆ ಅಪ್ಪ ಎಂದವನ ಮಾತುಗಳು ಬಹಳ ವಿಚಿತ್ರವಾಗಿ ಕಾಣುತ್ತಿದ್ದವು ರಘುರಾಮ್ ಅವರಿಗೆ. ಮಗನ ಮಾತಿನ ಒಳ ಅರ್ಥ ರಘುರಾಮ್ ಅವರಿಗೆ ತಿಳಿಯಲಿಲ್ಲ. ರಾಮ್, ಏನು ಹೇಳ್ತಿದ್ಯಾ? ನಿನ್ನ ಮಾತಿನ ಅರ್ಥ ಎಂದು ಗೊಂದಲದಲ್ಲಿ ಕೇಳಿದರು. ನಿಟ್ಟಿಸಿರು ಹೊರಗಟ್ಟಿದ ರಾಮ್. ಅಚ್ಚರಿಯವರು ನನ್ನ ಮಾತು ಹೊರಟು ವರ್ತನೆಯಿಂದ ನನ್ನಿಂದ ದೂರ ಹೋಗಿದ್ದು ಎಷ್ಟು ಸತ್ಯವೋ. ನಾನು ಸಾತ್ವಿಕ್ನ ಕೊಲೆ ಮಾಡಿಸಿದ್ದೀನಿ, ಅವನ ಸಾವಿಗೆ ಕಾರಣ ನಾನೇ ಅಂತ ಅವರು ನನ್ನಿಂದ ದೂರ ಹೋಗಿರೋದು ಅಷ್ಟೇ ಸತ್ಯ ಎಂದದ್ದು ಕೇಳಿ ಆಘಾತದಲ್ಲಿ ಮಗನ ಕಡೆ ನೋಡಿದರು ರಘುರಾಮ್. ರಾಮ್ ಸಲುವಾಗಿ ಅವನ ಗೆಳೆಯ ದುಡುಕಿ ಸಾತ್ವಿಕ್ ಜೀವಕ್ಕೆ ಹಾನಿ ಮಾಡಿದ್ದು ಅವರಿಗೆ ತಿಳಿದ ವಿಚಾರವೇ. ಆದರೆ ಅಚ್ಚು ತಮ್ಮ ಮಗನನ್ನು ಕೊಲೆಗಾರ ಎಂದು ತೊರೆದು ಹೋಗಿತ್ತು ಎನ್ನುವುದು ಈಗ ಅವನ ಬಾಯಿ ಬಿಟ್ಟು ಹೇಳಿದಾಗಲೇ ತಿಳಿದಿತ್ತು. ರಾಮ್, ಏನು ಮಾತನಾಡ್ತಾ ಇದ್ದೀಯಾ? ಈ ವಿಷಯ ಅಚ್ಚರಿಗೆ ಯಾರು ಹೇಳಿದ್ದು? ಒಂದು ಸಲ ಇದರ ಬಗ್ಗೆ ಅಚ್ಚು ಜೊತೆ ಸಮಾಧಾನದಿಂದ ಮಾತನಾಡಬೇಕಾಗಿತ್ತು ತಾನೆ ಎಂದು ನಡುಗುವ ದನಿಯಲ್ಲಿ ಕೇಳಿದಾಗ, ಹೇಗೋ ಅವರಿಗೆ ವಿಷಯ ಗೊತ್ತಾಗಿದೆ ಅಪ್ಪ. ಅವರು ನನ್ನ ಮುಂದೆ ನಿಂತು ಸಾತ್ವಿಕ್ ಸಾವಿಗೆ ನೀವಾ ಕಾರಣ ಅಂತ ಕೇಳಿದರೆ ನಾನಿರುವ ಸತ್ಯ ಹೇಳ್ತಿದ್ದೆ. ಆದರೆ ಅವರಿಗೆ ನಾನೊಬ್ಬ ಕೊಲೆಗಾರ, ನನಗೆ ಮತ್ತೆ ಅವಕಾಶ ಕೊಡೋದು ಬೇಡ ಅನಿಸಿ ನನ್ನಿಂದ ದೂರ ಹೋಗಿರೋದು. ಇದು ಒಂದು ಕಾರಣ ಅಪ್ಪ. ನನಗೆ ಅವರು ಎಲ್ಲಿದ್ದಾರೆ ಅಂತ ಕಂಡು ಹಿಡಿಯೋದು ತುಂಬ ಸುಲಭವಾಗಿದ್ದರು ನಾನು ಅಸಹಾಯಕನಂತೆ ಸುಮ್ಮನಿರೋದಕ್ಕೆ. ಆದರೆ ಇನ್ಮೇಲೆ ನಿಮಗಾಗಿ ನನ್ನ ಮನಸ್ಥಿತಿನ ಬದಲಾಯಿಸಿಕೊಂಡು ಮತ್ತೆ ನನ್ನ ಹಳೆ ಜೀವನಕ್ಕೆ ಬರ್ತೀನಿ ಅಂತ ನಾನು ನಿಮಗೆ ಮಾತು ಕೊಡ್ತೀನಿ ಎಂದು ಕಣ್ಣಿನಿಂದ ಜಾರಿದ ಹನಿಯನ್ನು ಮುಖ ತಿರುಗಿಸಿ ತೊಡೆದು. ಆದರೆ ಮಗನ ಪರಿಸ್ಥಿತಿ ಕಂಡು ರಘುರಾಮ್ ಅವರಿಗೆ ವಿಪರೀತ ಸಂಕಟ ಆಗತೊಡಗಿತು. ಲೋಹಿತ್ ತನ್ನ ಗೆಳೆಯನ ಸಾವಿಗೆ ರಾಮ್ ಕಾರಣ ಎಂದು ಪೂರ್ತಿ ವಿಷಯ ತಿಳಿಯದೆ ಅಚ್ಚರಿಯನ್ನು ಪಡೆಯಲು ರಾಮ್ ಸಾತ್ವಿಕ್ನ ತನ್ನ ಗೆಳೆಯನ ಮೂಲಕ ಕೊಲೆ ಮಾಡಿಸಿದ್ದಾನೆ ಎಂದು ಹೇಳಿದ. ಅದು ಒಂದು ಕಾರಣವೇ ಅಚ್ಚರಿ ರಾಮ್ ಬದುಕಿನಿಂದ ದೂರ ಹೋಗುವ ತನ್ನ ನಿರ್ಧಾರವನ್ನು ಇನ್ನಷ್ಟು ಗಟ್ಟಿ ಮಾಡಲು. ಆದರೆ ರಾಮ್ಗೆ ಅಚ್ಚರಿ ಮಗುವಿನ ವಿಷಯದಲ್ಲಿ ತನಗೆ ಸುಳ್ಳು ಹೇಳಿದಾಳೆ ಎನ್ನುವ ಸತ್ಯದ ಅರಿವು ಇನ್ನೂ ಮಗನಿಗೆ ಆಗಿಲ್ಲ. ಮಗುವಿನ ಬಗ್ಗೆ ಸತ್ಯ ತಿಳಿದಾಗ ಇನ್ನಷ್ಟು ನೋವು ಹುಣ್ಣುವನೇನೋ ಎಂದು ವೇದನೆಯಿಂದ ಒದ್ದಾಡಿತ್ತು ಅವರ ಮನಸ್ಸು. ತನ್ನಪ್ಪ ತನ್ನನ್ನು ಸಂಕಟದಿಂದ ನೋಡುತ್ತಾ ಏನನ್ನೋ ಗಂಭೀರವಾಗಿ ಯೋಚಿಸ್ತಿರುವುದನ್ನು ಕಂಡು, ಅಪ್ಪ ಪ್ಲೀಸ್ ಇದೊಂದು ಸಲ ನನ್ನ ಕ್ಷಮಿಸಿ. ಈಗಾಗಲೇ ಹೆಂಡತಿ ವಿಷಯದಲ್ಲಿ ತಪ್ಪು ಮಾಡಿ ಮಾನಸಿಕವಾಗಿ ಸತ್ತು ಹೋಗಿದ್ದೀನಿ. ಈಗ ನಿಮ್ಮ ವಿಷಯದಲ್ಲೂ ನನ್ನ ಕಡೆಯಿಂದ ಅಂಥದ್ದೇ ತಪ್ಪಾಗಿದೆ. ನೀವೀಗ ನನಗೆ ಕ್ಷಮೆ ಕೊಡದೆ ಹೋದರೆ ಬಹುಶಃ ದೈಹಿಕವಾಗಿ ಸಹ ನಾನು ಸತ್ತೇ ಹೋಗ್ತೀನೇನು ಎನ್ನುವಾಗ ರಾಮ್ ಎಂದು ಅಸಹನೆಯಿಂದ ಚೀರಿದರು. ಅವನಿಂದ ತಪ್ಪಾಗಿದೆ ಎಂದ ಮಾತ್ರಕ್ಕೆ ಅವನ ಸಾವು ಬಯಸುವಷ್ಟು ಕಟು ಹೃದಯವೇ ಅವರದ್ದು. ಮಕ್ಕಳಿಂದ ತಪ್ಪಾಗಿದೆ ಎಂದ ಮಾತ್ರಕ್ಕೆ ಯಾವ ತಂದೆ ತಾಯಿ ತಾನೆ ಅವರ ಸಾವು ಬಯಸುವರು? ಈಗ ನಿಮ್ಮ ಕಡೆಯಿಂದ ಕ್ಷಮೆ ಸಿಗಲಿಲ್ಲ ಅಂದರೆ ಬೇರೆ ದಾರಿಯಾದರೂ ಯಾವುದಿದೆ ನನಗೆ ಅಪ್ಪ ಎಂದವನ ಮುಂದಿನ ಮಾತುಗಳನ್ನು ಸಾಕು ಎಂದು ತಡೆಯುವ ರಘುರಾಮ್ ಅವರು, ಹೆತ್ತವರಲ್ವ ನಾವು, ಹಾಗಾಗಿ ಮಕ್ಕಳ ತಪ್ಪನ್ನು ದೊಡ್ಡದು ಮಾಡ್ತಾ ಅವರನ್ನು ದೂಷಣೆ ಮಾಡುವ ಕಲ್ಲು ಮನಸ್ಸು ಆ ಭಗವಂತ ಕೊಟ್ಟಿಲ್ಲ ನಮಗೆ. ಹೋಗಿ ನಿಮ್ಮ ತಾಯಿನ ನೋಡ್ಕೊಂಡು ಬಾ, ಅವಳನ್ನು ಉಳಿಸಿಕೊಳ್ಳುವುದಕ್ಕೆ ಏನಾದರೂ ದಾರಿ ಇದೆಯಾ ಅಂತ ಡಾಕ್ಟ್ರ್ ಹತ್ರ ಕೇಳಿ ನೋಡು ಎಂದವರ ದನಿ ಈ ಬಾರಿ ವೇದನೆಯಿಂದ ನಡುಗುತ್ತಿತ್ತು. ಕಣ್ಣಿನಿಂದ ಹನಿಗಳು ಧುಮುಕಲು ಆವರಿಸುತ್ತಿದ್ದವು. ರಾಮ್ಗೂ ತನ್ನ ತಾಯಿ ಜೀವಕ್ಕೆ ತನ್ನಿಂದ ಅಪಾಯ ಆಗಿರುವುದು ಸಹಿಸಲಾಗದಷ್ಟು ನೋವು ನೀಡುತ್ತಿತ್ತು. ಆದರೆ ಅದ್ಯಾವುದೋ ಶಕ್ತಿ ಅವನ ಜೊತೆಯಲ್ಲಿದ್ದಂತೆ ಅವನು ಈ ಬಾರಿ ಅವರ ವಿಷಯದಲ್ಲಿ ಕುಗ್ಗಲಿಲ್ಲ, ಹತಾಶನಾಗಲಿಲ್ಲ.
ಸರಿಯೆಂದು ಮಗುವನ್ನು ಕರೆದುಕೊಂಡು ತನ್ನ ತಾಯಿ ವಾರ್ಡಿಗೆ ಹೋಗುವಾಗ, ಒಂದು ನಿಮಿಷ ನಿಂತ್ಕೊ ಎಂದು ಅವನನ್ನು ತಡೆದು ಅವನ ಬಳಿ ಬಂದಿದ್ದರು ರಘುರಾಮ್. ಅವನ ತೋಳಿನಲ್ಲಿದ್ದ ಮಗು ಯಾರದು ಎಂದು ತಿಳಿಯದೆ, ಹೇಳಿ ಅಪ್ಪ ಎಂದಾಗ, ಯಾರದು ಈ ಮಗು ಎಂದವರ ಕೈಗಳು ಅನಾಯಾಸವಾಗಿ ಮಗನ ತೋಳಿನಲ್ಲಿದ್ದ ಮಗುವಿನ ಕಡೆ ಚಾಚಿದರೆ, ಅಷ್ಟೇ ಅನಾಯಾಸವಾಗಿ ಆರು ತನ್ನ ತಾತನ ತೋಳು ಸೇರಿದ್ದ. ಮಗು ಯಾವುದೋ ವಿರೋಧ ಮಾಡದೆ ತಮ್ಮ ತೋಳಿಗೆ ಬಂದಿದ್ದು ಕಂಡು ತಾವಿದ್ದ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲೂ ರಘುರಾಮ್ ಅವರ ಮುಖದಲ್ಲಿ ಪುಟ್ಟ ನಗು ಮೂಡಿತು. ಯಾರ ಮಗು ಇದು ಎಂದರು ಮಗುವಿನ ಕೆನ್ನೆಗೆ ಮಮತೆಯಿಂದ ಮುತ್ತಿಟ್ಟು. ಗೊತ್ತಿಲ್ಲ ಅಪ್ಪ, ನಾನಮ್ಮನ ನೋಡೋದಕ್ಕೆ ಬರುವಾಗ ಕೆಳಗಡೆ ಅಳ್ತಾ ನಿಂತಿದ್ದ. ಮೋಸ್ಟ್ಲಿ ಆಡ್ತಾ ಬಂದಿದ್ದಾನೆ ಅನಿಸುತ್ತೆ ಅಲ್ಲಿಗೆ ಎಂದು ಮಗುವಿನ ಕೆನ್ನೆ ಸವರಿ, ಚಿನ್ನಿ ತಾತನ ಹತ್ರ ಇರು, ನಾನು ಅಜ್ಜಿನ ನೋಡ್ಕೊಂಡು ಬಂದು ಆಮೇಲೆ ನಿಮ್ಮ ಅಮ್ಮನ ಹತ್ತಿರ ಕರ್ಕೊಂಡು ಹೋಗ್ತೀನಿ ಎಂದವನ ಮಾತಿಗೆ ಬೇರೆ ಏನು ಮಾತನಾಡದೆ ಹೋಕೆ ಎನ್ನುವಂತೆ ತಲೆದೂಗಿದ ಆರು. ಅವನ ಪುಟ್ಟ ಮನಸ್ಸಿಗೆ ತಾನು ತನ್ನವರ ಬಳಿ ಸುರಕ್ಷಿತವಾಗಿದ್ದೀನಿ ಎನ್ನುವ ನಂಬಿಕೆ ಮೂಡಿತ್ತೇನೋ. ಹಾಗಾಗಿ ಯಾವುದೇ ಭಯವಾಗಲಿ ಕಿರಿಕಿರಿಯಾಗಲಿ ಇರಲಿಲ್ಲ ಆ ಪುಟ್ಟ ಜೀವಕ್ಕೆ. ನಂತರ ರಾಮ್ ತನ್ನ ತಾಯಿದ್ದ ICU ವಾರ್ಡಿನೊಳಗೆ ಬಂದವನಿಗೆ ಅವರ ಆರೋಗ್ಯವನ್ನು ಹತೋಟಿಗೆ ತರಲು ಮೆಡಿಕಲ್ ಎಕ್ವಿಪ್ಮೆಂಟ್ಸ್ನ ಮೈಗೇರಿಸಿಕೊಂಡು ಬದುಕಿನ ಗೊಡವೆಗಳನ್ನೆಲ್ಲ ಒಮ್ಮೆಲೆ ತೊರೆದು ನೆಮ್ಮದಿಯಾಗಿ ಮಲಗಿದಂತೆ ಕಾಣುತ್ತಿದ್ದ ತನ್ನ ತಾಯಿಯನ್ನು ಕಂಡು ಗಂಟಲು ಸೆರೆಯುಬ್ಬಿ ಬಂದಿತ್ತು. ತಾನೇ ಅವರ ಈಗಿನ ಪರಿಸ್ಥಿತಿಗೆ ನೇರ ಹೊಣೆ ಎಂದು ಒತ್ತರಿಸಿ ಬಂದ ದುಃಖವನ್ನು ಕಷ್ಟಪಟ್ಟು ಹತ್ತಿಕ್ಕಿದ ರಾಮ್ ಆರತಿಯವರ ಪಾದ ಮುಟ್ಟಿ, ಅಮ್ಮ, ನಾನು ನಿನಗೆ ಏನೂ ಆಗುವುದಕ್ಕೆ ಬಿಡುವುದಿಲ್ಲ, ನನಗೆ ಕ್ಷಮಿಸಿಬಿಡು. ನೀನು ನನ್ನ ಎಷ್ಟೊಂದು ಪ್ರೀತಿ ಮಾಡ್ತೀಯ ಅಂತ ಗೊತ್ತಿದ್ರು ನಾನು ನಿಮ್ಮೆಲ್ಲರಿಂದ ದೂರ ಹೋಗಿ ನಿನ್ನ ಮನಸ್ಸಿಗೆ ನೋವು ಕೊಟ್ಟೆ ಎಂದು ಆರ್ದ್ರವಾದ ದನಿಯಲ್ಲಿ ಕಣ್ಣೀರಾಕೊತ್ತ ಕ್ಷಮೆಯಾಚಿಸಿದ ರಾಮ್. ಒಡನೆ ಅಲ್ಲಿಂದ ಹೊರಬಂದು, ಅಪ್ಪ, ಮಗುನ 10 ನಿಮಿಷ ನೋಡಿಕೊಳ್ಳಿ, ನಾನು ಡಾಕ್ಟರ್ ಜೊತೆ ಮಾತಾಡಿ ಬರ್ತೀನಿ ಎಂದು ಅಲ್ಲಿಂದ ಸರಿದಿದ್ದ. ಮಗ ಹೋದ ಕಡೆ ನೋಡುತ್ತಾ ದೀರ್ಘ ಶ್ವಾಸ ಒಳಗೆಳೆದುಕೊಳ್ಳುವ ರಘುರಾಮ್ ಅವರು, ಹೀಗಲಾದರೂ ಹಚ್ಚು ರಾಮ್ ಎದುರಾಗುವಂತೆ ಸನ್ನಿವೇಶ ಸೃಷ್ಟಿ ಮಾಡು. ತನ್ನ ಮಗು ತಮ್ಮನ್ನು ತೊರೆದು ಹೋಗಿಲ್ಲ ಎನ್ನುವ ಸತ್ಯ ಮಗನ ಮುಂದೆ ಬಯಲಾಗುವಂತೆ ಮಾಡು ಭಗವಂತ ಎಂದು ಭಗವಂತನಲ್ಲಿ ಬೇಡಿಕೊಂಡಿದ್ದರು. ತನ್ನ ಜೇಬಿನಲ್ಲಿದ್ದ ಪೆನ್ ಕೈಗೆತ್ತಿಕೊಂಡು ಆಡುತ್ತಿದ್ದ ಮಗುವನ್ನು 1-2 ನಿಮಿಷ ದಿಟ್ಟಿಸಿದ ರಘುರಾಮ್ ಅವರಿಗೆ ಆ ಮಗುವಿನ ಮೊಗ ರಾಮುಖಕ್ಕೆ ತುಸು ಹೊಂದಾಣಿಕೆ ಆದಂತೆ ಫೀಲ್ ಆಗತೊಡಗಿತು. ಅವರಿನ್ನೂ ತಮ್ಮ ತೋಳಿನಲ್ಲಿ ಇಷ್ಟೊಂದು ನೆಮ್ಮದಿಯಾಗಿರುವುದು ತಮ್ಮ ಮನೆಯ ಕುಡಿ ತಮ್ಮ ಮೊಮ್ಮಗನೇ ಎಂಬ ಸಣ್ಣ ಅರಿವು ಇರಲಿಲ್ಲ. ಆದರೂ ಮಗುವಿಗೆ ತಮಗೂ ಯಾವುದೋ ಅವಿನಾಭಾವ ಸಂಬಂಧ ಇದ್ದಂತೆ ಒಳಮನಸ್ಸು ಎಚ್ಚರಿಸುವಂತಿತ್ತು. ಮಮತೆಯಿಂದ ಮೊಮ್ಮಗನ ಮುಂಗೈಯನ್ನು ತುಟಿಗೊತ್ತಿಕೊಂಡ ರಘುರಾಮ್ ಅವರ ಮನಸ್ಸು ಅರೆ ನಿಮಿಷ ವೇದನೆಯಿಂದ ಕನಲಿತು. ತಮ್ಮಿಂದ ದೂರಾದ ತಮ್ಮ ಮೊಮ್ಮಗು ಇದೇ ವಯಸ್ಸಿನದೇ ಆಗಿದೆ ಎಂದು ನೆನೆದು, ತಾತ, ಅಜ್ಜಿಗೆ ಏನಾತು ಎಂದು ಕುತೂಹಲದಿಂದ ಕಣ್ಣು ಕಿರಿದಾಗಿಸಿ ಆರತಿಯವರಿದ್ದ ವಾರ್ಡಿನ ಕಡೆ ನೋಡುತ್ತಾ ಪ್ರಶ್ನೆ ಮಾಡಿದ ಆರು. ಅವನಿಗಿನ್ನೂ ಆರತಿಯವರಿಗೆ ಏನಾಗಿದೆ ಎನ್ನುವುದರ ಬಗ್ಗೆ ಕ್ಲಾರಿಟಿ ಇರಲಿಲ್ಲ. ಹಾಗಾಗಿ ತಾತನ ಬಳಿ ಪ್ರಶ್ನೆ ಮಾಡುತ್ತಿದ್ದಾನೆ. ಅದು ಆಗಲೇ ನಿನ್ನ ಕರ್ಕೊಂಡು ಬಂದ ಅಲ್ವಾ ರಾಮ್, ಅವನು ನಮ್ಮ ಮೇಲೆ ಮುನಿಸಿಕೊಂಡು ನಮ್ಮನ್ನು ಬಿಟ್ಟು ಹೋಗಿಬಿಟ್ಟಿದ್ದ. ಅದಕ್ಕೆ ಅಜ್ಜಿ ಅಳ್ತಾ ಜ್ವರ ಬರೆಸಿಕೊಂಡು ಹಾಸ್ಪಿಟಲ್ ಸೇರುವಾಗೆ ಮಾಡಿಕೊಂಡ್ಳು. ನೀನು ಯಾರ ಜೊತೆ ಬಂದಿರೋದು? ಮಗುವಿನ ತಲೆ ನೆವರಿಸಿ ಮೃದುವಾಗಿ ಕೇಳಿದರು. ಮಮ್ಮ, ಅಜ್ಜಿ, ತಾತ, ಅಚ್ಚೆ, ದೋತೆ ಎಂದಾಗ ಆ ಮಗುವಿನ ಫ್ಯಾಮಿಲಿಯಲ್ಲಿ ಯಾರೋ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾರೆ ಎಂದು ಅರ್ಥ ಮಾಡಿಕೊಂಡ ರಘುರಾಮ್ ಅವರು, ನಿನ್ನ ಸೂರು ಏನು ಎಂದು ಹುಬ್ಬೇರಿಸಿ ಪ್ರಶ್ನೆ ಮಾಡಿದರು. ಮಗುವಿನ ತೊದಲು ನುಡಿ ಕೇಳುತ್ತಿದ್ದರೆ ಕೇಳುತ್ತಲೇ ಇರಬೇಕು ಎಂದನಿಸುತ್ತಿದೆ ಎಲ್ಲ ಅವರಿಗೆ. ಅವರ ಮನಸ್ಸಿನ ಘಾಸಿಯನ್ನು ಮಾಸಲು ಮಗುವಿನ ಮಾತುಗಳು ಮುದ್ದಾಗುವ ಕೆಲಸ ಮಾಡತೊಡಗಿದವು. ಆಲುಷ್ ಎಂದ ಪೆನ್ ಜೊತೆ ತನ್ನ ಆಟ ಮುಂದುವರಿಸಿ. ಆದರೆ ರಘುರಾಮ್ ಅವರಿಗೆ ಮಗು ಏನು ಹೇಳುತ್ತಿದೆ ಎಂದರ್ಥವಾಗದೇ ಹೋಯಿತು. ಅವನ ಬಾಯಿಂದ ಬರುವ ಪ್ರತಿಯೊಂದು ಮಾತು ತೊದಲುವಿಕೆಯಿಂದ ಮಿಂದಿದ್ದರಿಂದ. ನಿನ್ನ ಅಪ್ಪ ಮಮ್ಮನ ಹೆಸರೇನು ಬಂಗಾರ, ಎಲ್ಲಿದ್ದಾರೆ ಅವರು ಎಂದು ಮತ್ತೊಂದು ಪ್ರಶ್ನೆ ಮಾಡಿದರು. ತಮ್ಮ ಮಗುವನ್ನು ಕಾಣದೆ ಅವರು ಅದೆಷ್ಟು ಕಂಗಾಲಾಗಿದ್ದಾರೋ ಎಂಬ ಯೋಚನೆಯಲ್ಲಿ. ಅದಲ್ಲದೆ ಆರು ಅವರ ಬಳಿ ಬಂದು ಅರ್ಧ ಗಂಟೆಗೂ ಮೇಲಾಗಿತ್ತಲ್ವ. ಅವನನ್ನು ಅದೆಲ್ಲಿಯೆಲ್ಲ ಹುಡುಕುತ್ತಾ ಗಾಬರಿಯಾಗಿದ್ದಾರೋ ಅವನ ಕುಟುಂಬದವರೆಂದು. ಅಚ್ಚಲಿಲಾಮ್ ಎಂದು ಮುದ್ದಾಗಿ ನುಡಿಯುವ ಆರು ಅತಿಂತ್ ಚಿಕ್ಕ ಎಂದು ಖುಷಿಯಿಂದ ಕಣ್ಣರಳಿಸಿ ಉದ್ಗಾರ ತೆಗೆದಾಗ ರಘುರಾಮ್ ಮಗು ಅವರ ಫ್ಯಾಮಿಲಿಯವರನ್ನು ಕಂಡು ಖುಷಿಯಿಂದ ಕೂಗುತ್ತಿದೆ ಎಂದು ತಲೆ ಎತ್ತಿ ನೋಡಿದವರ ಹುಬ್ಬುಗಳು ಗೊಂದಲದಲ್ಲಿ ಬೆಸೆದುಕೊಂಡವು.
ತಮ್ಮ ಮುಂದೆ ನಿಂತಿರುವ ತಮ್ಮ ಮಗ ಅಂಕಿತ್ನ ಕಂಡು. ಆದರೆ ಅಂಕಿತ್ಗೆ ಮಾತ್ರ ಗಂಟಲ ಪಸೆ ಹಾರಿತು. ತನ್ನ ಅಣ್ಣನ ಮಗು ತನ್ನ ಅಪ್ಪನ ತೋಳಿನಲ್ಲಿರುವುದನ್ನು ಕಂಡು, ಜೊತೆಗೆ ಮಗು ತನ್ನ ಅಪ್ಪನ ಮುಂದೆ ತನ್ನನ್ನು ಚಿಕ್ಕ ಎಂದು ಕೂಗಿದ್ದು ಕಂಡು, ಈಗ ತನ್ನ ಅಪ್ಪನಿಗೆ ತನ್ನ ಮೇಲಿರುವ ಸಿಟ್ಟು ಅಸಮಾಧಾನ ದುಪ್ಪಟ್ಟ ಆಗುವುದು ಎಂದು ಯೋಚಿಸುತ್ತಾ ಇರುವಾಗಲೇ ರಘುರಾಮ್ ಅವರ ತೋಳಿನಿಂದ ಜಾರಿ ಅಂಕಿತ್ ಬಳಿ ಹೋಗುವ ಪ್ರಯತ್ನ ಮಾಡಿದರು. ಅವರ ಬಿಗಿ ಹಿಡಿತದಿಂದ ಹೊರಬರಲು ಆಗಲಿಲ್ಲ. ಮಗನ ಕಡೆ ದಿಗ್ಭ್ರಮೆಯಲ್ಲಿ ನೋಡುತ್ತಾ ಉಳಿದವರಿಗೆ ಈಗ ತನ್ನ ತಂದೆಯ ತಾಯಿಯ ಹೆಸರು ಅಚಲಿ ಲಾಮ್ ಎಂದು ಹೇಳಿದ್ದ ಸ್ಮೃತಿಯಲ್ಲಿ ಸುಳಿಯಿತು. ನಡುಗುವ ದನಿಯಲ್ಲಿ, ಬಂಗಾರ, ನೀನು ಪಪ್ಪ ಮಮ್ಮನ ಹೆಸರು ಏನು ಎಂದವರು ಉದ್ವೇಗಕ್ಕೆ ಒಳಗಾಗಿ ಕೇಳಿದರು. ತಲಾಕ್ಲಾಮ್ ಅಚಲಿ ಎಂದು ಮತ್ತದೇ ಉತ್ತರ ಕೊಟ್ಟಿದ್ದಕ್ಕೆ ಅರೇ ನಿಮಿಷದಲ್ಲಿ ದೇಹದಲ್ಲಿ ರಕ್ತ ಸಂಚಲನ ಇಲ್ಲದಂತೆ ನಿಂತುಬಿಟ್ಟರು ರಘುರಾಮ್. ತನ್ನ ಅಪ್ಪನಿಗೆ ಸತ್ಯ ತಿಳಿದು ಹೋಯಿತು ಎಂದು ಗಟ್ಟಿಯಾಗಿ ಹಣೆ ಹೊತ್ತಿಕೊಂಡ ಅಂಕಿತ್ಗೆ ಹೇಗೆ ಈಗ ಪರಿಸ್ಥಿತಿಯನ್ನು ನಿಭಾಯಿಸುವುದು ಎಂದು ತಿಳಿಯದೆ ತಲೆ ಸಿಡಿದು ಹೋದ ಅನುಭವ. 1-2 ನಿಮಿಷದ ನಂತರ ಇಹಕ್ಕೆ ಬಂದ ರಘುರಾಮ್ ಅವರು, ತಾರಕ್ ರಾಮ್ ಅಚ್ಚರಿ ನಿನ್ನ ಪಪ್ಪ ಅಮ್ಮ ಎಂದು ಕೇಳಿದವರ ದನಿ ಗದ್ಗದಿತವಾಗಿತ್ತು. ಕಣ್ಣುಗಳು ನೋವು, ಸಂಕಟ, ಖುಷಿ, ಅಚ್ಚರಿಯ ಮಿಶ್ರಿತ ಭಾವದಲ್ಲಿ ಅರಿಯತೊಡಗಿತು. ತನ್ನ ಅಪ್ಪ ಅಮ್ಮನ ಹೆಸರು ಕೇಳಿ ಖುಷಿಯಿಂದ ಕಣ್ಣರಳಿಸಿ ಅವಲೇ ನಮ್ಮ ಪಪ್ಪ ಮಮ್ಮ ಎಂದಿದ್ದ ಮುದ್ದಾಗಿ. ತಮ್ಮ ತೋಳಿನಲ್ಲಿರುವುದು ತಮ್ಮ ಮಗನ ಮಗುವೆ ಎಂದು ತಿಳಿದು ಮಗುವನ್ನು ತಮ್ಮ ಎದೆಗೊತ್ತಿಕೊಂಡ ರಘುರಾಮ್ ಅವರು ಅಪ್ಯತೆಯಿಂದ ಮಗುವಿನ ಮೈದೊಡವಿ ಒತ್ತರಿಸಿ ಬಂದ ದುಃಖವನ್ನು ತುಟಿ ಕಚ್ಚಿ ತಡೆಯುತ್ತಾ ಮನಸ್ಸು ತೃಪ್ತಿಯಾಗುವಷ್ಟು ಮುದ್ದು ಕರೆಯುವಾಗ ಅಂಕಿತ್ ಮುಖನಾದ. ಜೊತೆಗೆ ಅವರನ್ನು ಹೀಗೆ ಹೆದರಿಸುವುದು ಹೇಗೆ ಎನ್ನುವ ಚಡಪಡಿಕೆ ಶುರುವಾಯಿತು. ಅದೇ ಸಮಯಕ್ಕೆ ರಾಮ್ ಡಾಕ್ಟರ್ ಜೊತೆ ತನ್ನ ಅಮ್ಮನ ಕಂಡೀಷನ್ ಬಗ್ಗೆ ಮಾತಾಡಿ ಅಲ್ಲಿಗೆ ಬಂದಿದ್ದ. ತನ್ನ ಅಪ್ಪನ ತೋಳಿನಲ್ಲಿದ್ದ ಮಗುವನ್ನು ಮುದ್ದು ಮಾಡುತ್ತಿರುವುದು ಕಂಡು ವಿಚಿತ್ರ ಎನಿಸಿತು. ಅವರ ಕಣ್ಣಿನಲ್ಲಿ ಸುರಿಯುತ್ತಿದ್ದ ಆನಂದ ಬಾಷ್ಪ ಕಂಡು ಅವನ ಹುಬ್ಬುಗಳು ಬೆಸೆದುಕೊಂಡವು. ತನ್ನ ಅಣ್ಣ ಮರಳಿ ತಮ್ಮ ಬಳಿ ಬಂದಿದ್ದಾನೆಂದು ತಿಳಿಯದ ಅಂಕಿತ್ ಅಣ್ಣ ಎಂದು ಖುಷಿ ಅಚ್ಚರಿಯಿಂದ ಕೂಗಿದಾಗ ಮಗನ ಕಡೆ ನೋಡುವ ರಘುರಾಮ್ ಅವರು, ರಾಮ್, ಈ ಮಗು ಯಾರದು ಅಂತ ನಿಮಗೆ ಗೊತ್ತಾ ಎಂದು ಕೇಳಿದಾಗ ಅವನ ಹಣೆಯ ಮೇಲೆ ನೆರಿಗೆಗಳು ಮೂಡಿದವು. ಯಾರದು ಈ ಮಗು ಎಂದು ತಿಳಿಯದೆ, ಅಪ್ಪ, ನನಗೆ ಈ ಮಗು ಯಾರದು ಅಂತ ಗೊತ್ತಿಲ್ಲ, ನಿಮಗೇನಾದರೂ ಗೊತ್ತಾ, ನಿಮಗೆ ಪರಿಚಯ ಇರುವವರ ಮಗುನ? ಹಾಗೇನಾದರೂ ಆದರೆ ಒಳ್ಳೆ ಕೆಲಸ ಆಯಿತು, ಕೊಡಿ ಮಗುವನ್ನು, ನಾನು ಅವರ ಫ್ಯಾಮಿಲಿಯವರ ಕೈಗೆ ಒಪ್ಪಿಸಿ ಬರ್ತೀನಿ ಎಂದಿದ್ದ. ತನ್ನ ಕಂದ ಎನ್ನುವ ಸಣ್ಣ ಸುಳಿವು ಇಲ್ಲದ ರಾಮ್. ಆದರೆ ಅಂಕಿತ್ ಮಾತ್ರ ಇನ್ನೂ ಆಘಾತದಲ್ಲಿ ಅಲ್ಲಿ ನಡೆಯುತ್ತಿರುವುದನ್ನು ನೋಡುತ್ತಾ ನಿಂತಿದ್ದನು. ರಾಮ್ ತನ್ನ ಮಡದಿ ಮಗನಿಗೆ ಈ ರೀತಿ ಎದುರಾಗುವುದನ್ನು ಕನಸಿನಲ್ಲೂ ನಿರೀಕ್ಷೆ ಮಾಡದವನು. ಒಡನೆ ಮಗನ ಬಳಿ ಬರುವ ರಘುರಾಮ್ ಅವರು, ರಾಮ್, ಈ ಮಗು ತುಂಬ ಸಮಯದಿಂದಲ್ಲ, ವರ್ಷಗಳಿಂದ ತನ್ನ ಫ್ಯಾಮಿಲಿಯಿಂದ ದೂರ ಇತ್ತು. ಬಟ್ ಈಗ ದೇವರೇ ಈ ಮಗುವನ್ನು ತಮ್ಮ ಫ್ಯಾಮಿಲಿ ಹತ್ತಿರ ಸೇರಿಸಿದ್ದಾನೆ ಎಂದವರ ಮಾತುಗಳು ರಾಮ್ಗೆ ಅರ್ಥವಾಗಲಿಲ್ಲ. ತನ್ನ ಅಪ್ಪನ ಮಾತಿಗೆ ಅವನ ಹುಬ್ಬುಗಳು ಇನ್ನಷ್ಟು ಗಂಟಾದವು. ಅಪ್ಪ, ಏನು ಮಾತಾಡ್ತಾ ಇದ್ದೀರಾ ಎಂದನು ಗಂಭೀರವಾಗಿ, ಅವರ ತೋಳಿನಲ್ಲಿದ್ದ ಮಗುವನ್ನು ದಿಟ್ಟಿಸಿ ನೋಡುತ್ತಾ. ಆದರೆ ತನ್ನ ಮುಂದೆ ನಡೆಯುತ್ತಿರುವ ಸನ್ನಿವೇಶ ಕಂಡು ಅಂಕಿತ್ಗೆ ಇನ್ನು ಸತ್ಯ ಹೊರಬರುವುದನ್ನು ತಡೆಯಲು ಅಸಾಧ್ಯ ಎನ್ನುವ ಅರಿವಾಗಿ ನಿಟ್ಟುಸಿರು ಹೊರಗಟ್ಟಿ, ದೇವರೇ, ಇನ್ನಾದರೂ ಅತ್ತಿಗೆ ರಾಮ್ ಅಣ್ಣ ಒಂದಾಗುವ ಹಾಗೆ ಮಾಡು ಎಂದು ನಿಂತಲ್ಲೇ ದೇವರಿಗೆ ಕೈಮುಗಿದು ಬೇಡಿಕೊಂಡಿದ್ದ. ರಾಮ್, ಈ ಪಾಪಿ ಯಾರದು ಅಂತ ಗೊತ್ತಾಗಿಲ್ವಾ ಎಂದು ರಘುರಾಮ್ ಖುಷಿಯಿಂದ ಕಣ್ಣೀರು ಮಿಡಿಯುತ್ತಾ ಕೇಳಿದಾಗ, ಅಪ್ಪ, ಪ್ರಾಮಿಸ್, ನನಗೆ ಗೊತ್ತಾಗ್ತಿಲ್ಲ. ಇವರ ಅಪ್ಪ ಅಮ್ಮನ ಬಗ್ಗೆ ನಿಮಗೇನಾದರೂ ಗೊತ್ತಿದ್ದರೆ ಹೇಳಿ ಎಂದವನ ಮಾತು ಮುಗಿಯುವ ಮುನ್ನವೇ ರಘುರಾಮ್, ಇವನ ಅಪ್ಪ ತಾರಕ್ ರಾಮ್, ಅಮ್ಮ ಅಚ್ಚರಿ ನಂದನ್ ಎಂದದು ಕೇಳಿ ಸ್ತಬ್ಧನಾಗಿ ಹೋದನು ರಾಮ್. ತನ್ನ ಅಪ್ಪ ಹೇಳಿದ ಮಾತಿಗೆ ದಿಗ್ಭ್ರಾಂತನಾಗಿ ಹೋದನು ರಾಮ್. ಅರ್ಧ ಗಂಟೆಗೂ ಮುಂಚೆ ತನಗೆ ಸಿಕ್ಕ ಮಗು ತನ್ನದೇ ಎಂದು ಹೇಳುತ್ತಿದ್ದಾರೆ. ಅದನ್ನು ಹೇಗೆ ಅವನು ನಂಬುವುದು? ಅಪ್ಪ, ಏನು ಹೇಳ್ತಾ ಇದ್ದೀರಾ ಎಂದವನ ದನಿ ನಡುಗುತ್ತಿದ್ದರೆ ಕಣ್ಣುಗಳು ಕೆಂಪೇರಿ ನೀರು ಬಂದಿತ್ತು. ತಮ್ಮನ್ನು ತೊರೆದು ಇನ್ನೆಂದು ವಾಪಸ್ ಬಾರದಷ್ಟು ಹೊರಟು ಹೋಗಿ ಬಿಟ್ಟಿದ್ದ ತನ್ನ ಕಂದ ಎಂದು ಅದೆಷ್ಟು ರಾತ್ರಿಗಳು ಪಶ್ಚಾತ್ತಾಪದಿಂದ ನರಳುತ್ತಾ ದೂಡಿಲ್ಲ. ತಾನೇ ತನ್ನ ಮಗುವಿನ ಸಾವಿಗೆ ಕಾರಣನಾದೆ ಎಂಬ ನೋವು ಅವನ ಕಣ್ಣುಗಳನ್ನು ಈ ಕ್ಷಣದವರೆಗೂ ಒದ್ದೆ ಮಾಡುವುದನ್ನು ತಡೆಯಲು ಅವನಿಂದ ಸಾಧ್ಯವಾಗುತ್ತಿರಲಿಲ್ಲ. ಅಂಥದ್ರಲ್ಲಿ ತನ್ನಪ್ಪನ ತೋಳಿನಲ್ಲಿರುವುದು ತನ್ನದೇ ಕಂದ ಎಂದರೆ ಅವನು ನಂಬುವುದಾದರೂ ಹೇಗೆ? ರಾಮ್, ನಾನು ಸತ್ಯ ಹೇಳ್ತಾ ಇದ್ದೀನಿ, ಬೇಕಾದರೆ ನಿನ್ನ ಮಗನೇ, ನಿಮ್ಮ ಅಪ್ಪ ಅಮ್ಮನ ಹೆಸರು ಏನು ಅಂತ ಕೇಳು ಎಂದರು ರಘುರಾಮ್ ಅವರು. ಅಪ್ಪನ ಮಾತು ಕೇಳಿ ಆಗಲೇ ತಾನು ಮಗುವಿನ ಬಳಿ
ನಿನ್ನ ಅಪ್ಪ ಅಮ್ಮನ ಹೆಸರು ಏನು ಬಂಗಾರ ಎಂದು ಪ್ರಶ್ನೆ ಮಾಡಿದಾಗ ಮಗು ಅಚಲಿ ಲಾಮ್ ಎಂದುತ್ತರಿಸಿದ್ದು ನೆನೆದು ದೇಹದಲ್ಲಿನ ತ್ರಾಣವೆಲ್ಲ ಒಮ್ಮೆಲೆ ಸೋರಿ ಹೋದಂತೆ ಕುಸಿಯುತ್ತಿದ್ದ. ತನ್ನ ಅಣ್ಣನನ್ನು ಅಂಕಿತ ಆತಂಕದಲ್ಲಿ ಬಂದು ಬಳಸಿದ. ಈಗ ಅವನನ್ನು ಎದುರಿಸುವುದು ಹೇಗೆ ಎಂಬ ದಿಗಿಲು ಅಂಕಿತಿಗೆ ಶುರುವಾಯಿತು. ರಾಮ್, ಸತ್ಯ ನಿನ್ನ ಕಣ್ಣ ಮುಂದೆನೇ ಇದೆ. ನೀನು ಅಚ್ಚರಿ ಮನಸ್ಸು ಮುರಿತು ಸಾಕಷ್ಟು ನೋವು ಕೊಟ್ಟು ಡಿವೋರ್ಸ್ ಪೇಪರ್ಸ್ಗಳಿಗೆ ಸೈನ್ ಹಾಕಿಸಿಕೊಂಡು ಅವಳ ಜೊತೆಗಿನ ನಿನ್ನ ಸಂಬಂಧವನ್ನು ಮುರಿದುಕೊಳ್ಳುವ ಪ್ರಯತ್ನ ಮಾಡುವಾಗ ಅವಳು ತಾಯಿ ಆಗ್ತಿದ್ದಾಳೆಂದು ತಿಳಿಯದೆ ನೀನು ಮತ್ತೆ ಅವಳ ಜೊತೆ ಒರಟಾಗಿ ನಡೆದುಕೊಂಡು ಮಗುವಿಗೆ ಅಪಾಯ ಮಾಡಿದೆಷ್ಟು ಸತ್ಯವೋ, ದೇವರು ಆ ಸಂಕಷ್ಟದಿಂದ ಮಗುವನ್ನು ಕಾಪಾಡಿದಾನೆ ಅನ್ನೋದು ಅಷ್ಟೇ ಸತ್ಯ. ನೀನು ಮಾಡಿದ ತಪ್ಪಿಗೆ ನಿನಗೆ ಶಿಕ್ಷೆ ಆಗಬೇಕಂತಲೇ ಅಚ್ಚರಿ ನಿನಗೆ ಕ್ಷಮೆಯ ಮೂಲಕ ಪಶ್ಚಾತ್ತಾಪದಲ್ಲಿ ನರಳುವ ಶಿಕ್ಷೆ ಕೊಟ್ಟು ಬೆಂಗಳೂರಿನಿಂದ ಮನಾಲಿಗೆ ಹೋಗಿತ್ತು ಎಂದು ಇಷ್ಟು ದಿನ ಅಂಕಿತ್ ಮುಚ್ಚಿಟ್ಟುಕೊಂಡು ಬಂದಿದ್ದ ಸತ್ಯವನ್ನು ಮಗನ ಮುಂದೆ ಹೇಳಿಬಿಟ್ಟಿದ್ದರು ರಘುರಾಮ್ ಅವರು. ಅವರಿಗೂ ಸಹ ಅಚ್ಚರಿ ತನ್ನ ಕಂದನ ಜೊತೆ ಸಾತ್ವಿಕ್ ತಮ್ಮನ ಮನೆಯಲ್ಲಿ ಮನಾಲಿಯಲ್ಲಿದ್ದಾಳೆ ಎನ್ನುವುದು ಇತ್ತೀಚಿನ ದಿನಗಳಲ್ಲಿಯೇ ತಿಳಿದದ್ದು. ತನ್ನಿಂದಾಗಿ ತನ್ನ ಒಡಲನ್ನು ಬರಿದಾಗಿಸಿಕೊಂಡು ಆ ನೋವಿನಲ್ಲಿ ತನ್ನವಳು ತನ್ನನ್ನು ತೊರೆದು ದೆಹಲಿಯಲ್ಲಿ ಇದ್ದಾಳೆ ಎಂದು ತಿಳಿದಿದ್ದ ರಾಮ್ಗೆ ಇಲ್ಲಿಯೂ ತಾನು ಮೋಸ ಹೋದೆ ಎಂಬ ಅರಿವಾಗಿ ಮನಸ್ಸಿಗೆ ಬಹಳ ನೋವು ಆಗತೊಡಗಿತು. ಎದೆಯಲ್ಲಿ ಸಾವಿಗಿಂತಲೂ ಘೋರವಾದ ನೋವು ಕಾಣಿಸಿಕೊಂಡಾಗ ತುಟಿ ಕಚ್ಚಿ ತನ್ನ ನೋವು ತಡೆದಿದ್ದ. ಅಚ್ಚರಿ ತನ್ನನ್ನು ಕೊಲೆಗಾರ ಎಂದು ಮಾತ್ರವಲ್ಲ ತೊರೆದು ಹೋಗಿತ್ತು, ತಮ್ಮ ಮಗು ಒಬ್ಬ ಕೊಲೆಗಾರನನ್ನು ಅಪ್ಪ ಎಂದು ಕರೆಯುವಂತೆ ಆಗುವುದು ಬೇಡ ಎಂಬ ಕಾರಣವೂ ಇರ್ಬೋದು ಎಂಬ ಆಲೋಚನೆ ಅವನ ತಲೆಯಲ್ಲಿ ಸುಳಿದಾಗ ಅತೀವ ವೇದನೆಯಾಯಿತು. ಅವನು ತನ್ನೊಳಗೆ ಆಗುತ್ತಿದ್ದ ನೋವು ಕಸಿವಿಸಿ ವೇದನೆಯನ್ನು ತಡೆಯಲಾಗದೆ ಮುಖ ಹಿಂಡುವಾಗ, ಅಣ್ಣ ಪ್ಲೀಸ್ ಬಿ ಸ್ಟ್ರಾಂಗ್, ನಿನ್ನ ಮಗುವಿಗೆ ಏನೂ ಆಗಿಲ್ಲ ಅಂತ ನೀನು ಖುಷಿ ಪಡಬೇಕು ಎಂದು ಸಂತೈಸುವಂತೆ ಅವನ ಭುಜ ಆಡಿಸಿದ ಅಂಕಿತ್ಗೆ ತನ್ನ ಮೇಲೆ ತನಗೆ ಅಸಹ್ಯ ಅನಿಸ್ತಿತ್ತು. ತಾನು ಸಹ ತನ್ನ ಅಣ್ಣನಿಗೆ ಈ ವಿಷಯದಲ್ಲಿ ಮೋಸ ಮಾಡಿಬಿಟ್ಟೆ ಎಂದೊಳಗೊಳಗೆ ಕುಗ್ಗಿ ಹೋಗಿದ್ದನು. ತಮ್ಮನ ಮಾತಿಗೆ ಒಂದು ತರನಾಗಿ ನಕ್ಕರಾಮ್, ನಾನು ಸತ್ತಿದ್ರು ನನ್ನ ಮಗುವನ್ನು ನಾನೇ ನನ್ನ ಕೈಯಾರೆ ಕೊಂದು ಬಿಟ್ಟೆ ಅನ್ನೋ ಪಶ್ಚಾತ್ತಾಪದಿಂದ ನನ್ನಿಂದ ದೂರ ಆಗ್ತಾ ಇರಲಿಲ್ಲ ಅನಿಸುತ್ತೆ. ಬಟ್ ಈಗ ನನ್ನ ಮಗು ಬದುಕಿದೆ ಅಂತ ಗೊತ್ತಾಗಿ ಮನಸ್ಸು ಬದುಕು ತುಂಬ ನಿರಾಳ ಆದ ಫೀಲ್ ಆಗ್ತಿದೆ ಅಂಕಿತ್ ಎಂದವನು ಗಲ್ಲ ತೊಯ್ದು ಹೋಗುತ್ತಿದ್ದ ಕಂಬನಿಯನ್ನು ಭುಜಕ್ಕೆ ತೀಡಿ ತನ್ನ ಅಪ್ಪನ ತೋಳಿನಲ್ಲಿ ತನ್ನ ಕಡೆ ಮರುಕದಿಂದ ನೋಡುತ್ತಿದ್ದ ತನ್ನ ಮಗನ ಕಡೆ ಕೈ ಚಾಚಿದ. ಅವನ ಕೈಗಳು ಸಣ್ಣದಾಗಿ ನಡುಗುತ್ತಿದ್ದವು. ಖುಷಿ ನೋವು ಮಿಶ್ರಿತ ಭಾವದಲ್ಲಿ ಹೃದಯ ಆರ್ದ್ರವಾಯಿತು. ರಘುರಾಮ್ ಅವರು ತಮ್ಮ ಹಿಡಿತ ಸಡಲಿಸಿದಾಗ ಮೆಲ್ಲಗೆ ಜಾರಿ ತನ್ನ ಅಪ್ಪನ ತೋಳು ಸೇರಿದ ಆರು. ಏನಾಯ್ತು ನಿಮಗೆ? ಅಜ್ಜಿ ಬೈದ್ಲ, ಆಕೆನ ಆತ ಇಲ್ಲೋದು ನೀವು ಎಂದು ಸಂಕಟದಿಂದ ಪ್ರಶ್ನೆ ಮಾಡುತ್ತಾ ತನ್ನ ಕೆನ್ನೆಯ ಮೇಲೆ ಜಾರಿದ ಹನಿಯನ್ನು ತೊಡೆದ ತನ್ನ ಕಂದನನ್ನು ಎದೆಗಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಹತ್ತು ಬಿಟ್ಟನು ರಾಮ್. ತನ್ನಂಥ ಪಾಪಿಗೆ ತನ್ನ ಮಗುವಿನ ಮುಖ ಇರಲಿ, ಅದರ ಇರುವಿಕೆಯ ಸುಳಿವು ಕೊಡದೆ ಆ ಭಗವಂತ ತನ್ನ ಕೈಯಾರೆ ಅದಕ್ಕೆ ಹಾನಿಯಾಗುವಂತೆ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿ ತಾನೊಬ್ಬ ಅಯೋಗ್ಯ ತಂದೆ ಎನ್ನುವಂತೆ ನರಳುವಂತೆ ಮಾಡಿಬಿಟ್ಟದ್ದು ನೆನೆದು ರಾಮ್ ವಿಲಪಿಸಿದ. ತನ್ನ ಅಪ್ಪನ ಬಿಕ್ಕಳಿಕೆ ಕಂಡು ಹೆದರಿದ ಆರು, ಏನಾಯ್ತು ನಿಮಗೆ, ಪ್ಲೀಸ್ ಅಳಬೇಡಿ ಎಂದು ಮನವಿ ಮಾಡುತ್ತಾ ಅವನಿಂದ ದೂರ ಸರಿಯುವ ಪ್ರಯತ್ನ ಮಾಡುತ್ತಿದ್ದಾಗ ಎಚ್ಚೆತ್ತ ರಾಮ್ ತನ್ನ ಕಣ್ಣೀರು ಮತ್ತು ದುಃಖವನ್ನು ಹತೋಟಿಗೆ ತಂದುಕೊಂಡು ಮಗುವಿನ ಹಣೆಗೆ ಮಮತೆಯಿಂದ ಮುತ್ತಿಟ್ಟ. ನಾನು ಅಳುವುದಿಲ್ಲ ಬಂಗಾರಿ, ಆಗಲೇ ಅಜ್ಜಿನ ನೋಡೋದಕ್ಕೆ ಹೋಗಿದೆ ಅಲ್ವಾ, ಅವರು ನಾನು ಯಾಕೆ ಬಿಟ್ಟು ಹೋದೆ ಅಂತ ನನ್ನ ಜೊತೆ ಮಾತಾಡಲಿಲ್ಲ, ಅದಕ್ಕೆ ನೋವಾಯಿತು ಎಂದವನು ಬೆಣ್ಣೆ ಅಂತಿದ್ದ ಮಗನ ದುಂಡು ಕೆನ್ನೆಗೆ ಮುತ್ತಿಟ್ಟು ಮನಸ್ಸು ತಣಿಯುವಷ್ಟು ಮುದ್ದುಗರೆದ. ತುಂಬ ದಿನಗಳ ಹಿಂದೆ ತನ್ನ ತಾಯಿಯಿಂದ ದೂರವಾಗಿದ್ದ ಹಸು ಕರುವನ್ನು ತಾಯಿ ಹಸು ಮರಳಿ ಪಡೆದಂತೆ ಆ ಕ್ಷಣವಿತ್ತು. ಆ ಭಾವುಕ ಗಳಿಗೆಯನ್ನು ನೋಡುತ್ತಿದ್ದ ಅಂಕಿತ್ ಹಾಗೂ ರಘುರಾಮ್ ಅವರ ಕಣ್ಣುಗಳು ಸಹ ತುಂಬಿ ಬಂದಿದ್ದವು. ನಾನು ಅಜ್ಜಿಗೆ ಹೇಳ್ತೀನಿ, ನಿಮ್ಮನ್ನು ಮಾತಾಡಿಸಿ ಆತ, ಪ್ಲೀಸ್ ನೀವು ಅಳಬೇಡಿ ಎಂದು ತನ್ನನ್ನು ಸಮಾಧಾನ ಮಾಡುತ್ತಿದ್ದ ತನ್ನ ಕಂದನನ್ನು ಕಂಡು ರಾಮ್ ಮುಖದಲ್ಲಿ ಪುಟ್ಟ ನಗು ಮೂಡಿತು. ಆರವ್ ಸಹ ಸಣ್ಣ ಮಗು ಇದ್ದಾಗ ಇದೇ ರೀತಿ ತೊದಲಿ ಮಾತನಾಡುತ್ತಿದ್ದದ್ದು ನೆನಪಾಗಿ ಅವನಿಗೆ ಸಂಭ್ರಮವಾಯಿತು. ಹಾ ಬಂಗಾರ, ನೀನು ಹೇಳಿದರೆ ಅಜ್ಜಿ ಖಂಡಿತ ನಿನ್ನ ಮಾತು ಕೇಳ್ತಾರೆ, ನೀನು ಅವರು ಎಚ್ಚರ ಆದಮೇಲೆ ಮಾತಾಡು ಎಂದವನ ಮನಸ್ಸಿನಲ್ಲಿ ವರ್ಷಗಳಿಂದ ಮರುಗಟ್ಟಿದ ನೋವು, ವೇದನೆ, ಹತಾಶೆ ಒಮ್ಮೆಲೆ ತೊಡೆದು ಹೋಗಿ ನಿರಾಳತೆ, ನೆಮ್ಮದಿ ಆವರಿಸಿದಂತೆ ಆಗಿತ್ತು. ಅಪ್ಪ, ಅಚ್ಚರಿಯವರು ಎಲ್ಲಿದ್ದಾರೆ ಎಂದು ಅವರ ಕಡೆ ನೋಡಿದಾಗ, ಇಲ್ಲೇ ಇದ್ದಾರೆ ರಾಮ್ ಎಂದು ಅವಳ ತವರಿನವರು ಸಿಕ್ಕಿಬಿದ್ದಿರುವ ಸಂಕಷ್ಟದ ಬಗ್ಗೆ ಹೇಳಿದರು.
ಅದನ್ನು ಕೇಳಿ ಮನಸ್ಸಿಗೆ ವಿಪರೀತ ಬೇಸರ ನೋವಾದರೂ ಸರಿಯಪ್ಪ ಮಗುವನ್ನು ಅವರ ಹತ್ತಿರ ತಲುಪಿಸಿ ಎಂದವನ ಮಾತನ್ನು ರಘುರಾಮ್ ಒಪ್ಪಲಿಲ್ಲ. ಇಲ್ಲ, ಅಚ್ಚರಿನೇ ಮಗುವನ್ನು ಕರ್ಕೊಂಡು ಹೋಗುವುದಕ್ಕೆ ಬರಲಿ ಎಂದವರು ಅಂಕಿತ್ನ ಕಡೆ ಸಿಟ್ಟಿನಲ್ಲಿ ನೋಡುತ್ತಾ, ಹೋಗಿ ನಿಮ್ಮ ಅತ್ತಿಗೆಯನ್ನು ಕರ್ಕೊಂಡು ಬಾ ಎಂದು ಚೂಪು ದನಿಯಲ್ಲಿ ಆಜ್ಞೆ ಹೊರಡಿಸಿದರು. ಇಷ್ಟೆಲ್ಲ ಆದಮೇಲೆ ನೇರವಾಗಿ ಮಾತನಾಡದ ಹೊರತು ತನ್ನ ಮುಂದಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗದು ಎಂಬ ಇರಾದೆ ಅವರದಾಗಿತ್ತು. ಕಥೆ ಮುಂದುವರಿಯುತ್ತದೆ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಆಗ ನನಗೆ ಕತೆ ಬರೆಯಲು ತುಂಬ ಇಂಟ್ರೆಸ್ಟ್ ಬರುತ್ತೆ.